ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನೀವು ಮಾಡ್ತಾ ಇರೋ ದೊಡ್ಡ ತಪ್ಪು ಇವತ್ತು ನಾನೇ ಸರಿ ಮಾಡ್ತೀನಿ. ಇದು ನಿನ್ನ ಅದೃಷ್ಟ ಮಗು. ಅನ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಒಳ್ಳೆಯ ಸಂದೇಶವನ್ನು ಇವತ್ತು ನಮ್ಮೆಲ್ಲರಿಗೋಸ್ಕರ ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಎಲ್ಲರೂ ಕೂಡ ಈ ಸಂದೇಶದ ಮೂಲಕ ನಾವು ಏನು ತಪ್ಪು ಮಾಡ್ತಾ ಇದ್ದೀವೋ ಅದನ್ನು ನಮ್ಮ ಜೀವನದಲ್ಲಿ ಸರಿ ಮಾಡಿಕೊಂಡ್ರೆ ಖಂಡಿತ ನಮ್ಮ ಜೀವನ ಸಂತೋಷವಾಗಿ ಇರುತ್ತದೆ. ಮತ್ತು ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಸಾಯಿಯಪ್ಪ ಏನು ಹೇಳ್ತಾರೆ ಅಂತ ಕೇಳಿ, ನಂತರ ಆ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮಗು, ನಮ್ಮ ಜೀವನದಲ್ಲಿ ಎಲ್ಲ ಸಂತೋಷವಾಗಿ ಇರಬೇಕು ಅಂತ ನಾವು ಯಾವತ್ತು ಅನ್ಕೊಂತೀವೋ ಆವತ್ತಿನ ದಿನ ನೀವು ಸಂತೋಷವಾಗಿ ಇರ್ತೀಯ. ನಿನ್ನ ಸುತ್ತಮುತ್ತ ಇರೋವಂಥವರು ಎಲ್ಲರೂ ಕೂಡ ನನ್ನ ಜೊತೆ ಸಂತೋಷವಾಗಿ ಇರಬೇಕು, ಅವರ ಜೀವನ ಸಂತೋಷವಾಗಿ ಬಾಳಬೇಕು ಅನ್ನೋ ತೃಪ್ತಿ ನಿನ್ನ ಮನಸ್ಸಿನಲ್ಲಿ ಇರಬೇಕು. ನಮ್ಮವರು ಯಾವಾಗ ನಮ್ಮಿಂದ ಮಾತನಾಡಲು ಸ್ವಲ್ಪ ದೂರ ಆಗ್ತಾರೋ ಆವಾಗಲೇ ತಿಳ್ಕೋಬೇಕು ಅವರಿಗೆ ನಮ್ಮ ಅವಶ್ಯಕತೆ ಮುಗಿದಿದೆ ಅಂತ. ನಮ್ಮ ಅವಶ್ಯಕತೆ ಅವರಿಗಿದ್ದಾಗ ನಮ್ಮನ್ನು ತುಂಬ ಪ್ರೀತಿ ಮಾಡೋರ ಥರ ಕೇರ್ ಮಾಡ್ತಾರೆ, ನಾಟಕ ಮಾಡ್ತಾರೆ. ಅದೇ ನಮ್ಮ ಅವಶ್ಯಕತೆ ಇಲ್ಲ ಅಂದರೆ ನಮ್ಮನ್ನ ಪ್ರೀತಿ ಮಾಡೋದರಲ್ಲಿ ನಾವು ಇದ್ದೀವಿ ಅನ್ನೋದನ್ನೇ ಮರೆತು ಅವರಿಗೆ ಬೇಕಾದವರ ಜೊತೆ ಖುಷಿಯಾಗಿ ಇರ್ತಾರೆ. ಇಷ್ಟೇ, ಎಲ್ಲರ ಜೀವನ ಇದೇ ಥರ ಬಾಳುತ್ತಾ ಇರುತ್ತೆ. ಕೆಲವು ಸಂಬಂಧಗಳೇ ಹಾಗೆ ನಮ್ಮನ್ನು ಬಹಳ ಹಚ್ಕೊಂಡಿರುವ ಥರ ಇರ್ತಾರೆ, ಆದರೆ ಅವರಿಗೆ ಬೇಕಾದವರು ಸಿಕ್ಕಾಗ ನಮ್ಮನ್ನು ಕಡೆಗಣಿಸಿ ಬಿಡುತ್ತಾರೆ. ಮಗು, ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ಎಂಥ ಕಷ್ಟಗಳು ಬಂದರೂ ಕೂಡ ನೀವು ಸಂತೋಷವಾಗಿ ತಾಳ್ಮೆಯಿಂದ ಅನುಭವಿಸಿ. ಖಂಡಿತ ನಿಮಗೆ ಒಂದು ಕಾಲ ಒಳ್ಳೆಯ ದಿನಗಳು ಬರುತ್ತದೆ. ಎಷ್ಟು ಕರೆದರೂ ಬರದೋ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಸ್ವತಃ ನಾವೇ ಯಾಕೆ ನಂಬೋದಿಲ್ಲ? ನಂಬಿ ನಡೆದವರ ಜೀವನದಲ್ಲಿ ಆ ದೇವರ ಆಶೀರ್ವಾದ ಹಾಗೂ ಯಶಸ್ಸು ಖಂಡಿತ ನಂಬಿ ಕೆಟ್ಟವರಲ್ಲ. ನಮ್ಮ ಜೀವನ ಸಾಗಿಸೋಕ್ಕೆ ಬಹಳ ದುಡ್ಡು ಬೇಕಾಗಿಲ್ಲ, ಆದರೆ ಇನ್ನೊಬ್ಬರನ್ನು ನೋಡಿ ಜೀವನ ಸಾಗಿಸಲು ಎಷ್ಟು ದುಡ್ಡಿದ್ರೂ ಕೂಡ ಸಾಕಾಗುವುದಿಲ್ಲ. ಅದಕ್ಕೆ ನಮ್ಮ ಜೀವನ ಯಾವಾಗಲೂ ಸಂತೋಷವಾಗಿ ಬಾಳಬೇಕು. ಇನ್ನೊಬ್ಬರ ಜೀವನ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಮಗು, ಕೋಪದಲ್ಲಿ ಎಂದಿಗೂ ಕೆಟ್ಟು ಮಾತುಗಳನ್ನು ಅನ್ನಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದರೆ ಆಡಿದ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತವೆ. ಸಮಾಧಾನದಿಂದ ಇದ್ದರೆ ಎಲ್ಲರೂ ಕಾಲ ಬಂದಾಗಲೇ ಅರ್ಥವಾಗುತ್ತದೆ. ಮತ್ತು ಇದನ್ನು ನೀವು ಅರ್ಥ ಮಾಡಿಕೊಂಡು ಜೀವನದಲ್ಲಿ ನಡೆಸ್ಕೋಬೇಕು. ನಾಣ್ಯಕ್ಕೆ ಹೇಗೆ ಎರಡು ಮುಖವೇ ಹಾಗೆ ಮನುಷ್ಯರಿಗೂ ಎರಡು ಮುಖ, ಹೊರಗೊಂದು ಒಳದೊಂದು. ಅವಶ್ಯಕತೆಗೆ ತಕ್ಕಂತೆ ಬದಲಾಯಿಸುತ್ತಾರೆ. ಇದುವೇ ವಾಸ್ತವ ಸತ್ಯ. ಅವಶ್ಯಕತೆ ಇದ್ದಾಗ ಒಂದು ತರಹ, ಅವಶ್ಯಕವಿಲ್ಲದಾಗ ಇನ್ನೊಂದು ತರಹ. ಈ ಗುಣ ಇರೋದು ಕೇವಲ ಮನುಷ್ಯನಲ್ಲಿ ಮಾತ್ರ. ಒಂದು ಸಣ್ಣ ಮಾತು ಮನಸ್ಸನ್ನ ಗಾಯಗೊಳಿಸುತ್ತೆ. ಒಂದು ಸಣ್ಣ ಸುಳ್ಳು ಸ್ನೇಹನ ದೂರ ಮಾಡುತ್ತೆ. ಒಂದು ಸಣ್ಣ ಅನುಮಾನ ಸಂಬಂಧಗಳನ್ನು ಬೇರೆ ಮಾಡುತ್ತೆ. ಕಾರಣ ಸಣ್ಣದೇ ಇರಬಹುದು, ಅದರ ಪ್ರಭಾವ ಮಾತ್ರ ತುಂಬ ನಷ್ಟವಂತೂ ಮಾಡುತ್ತದೆ. ನೀವು ಅದನ್ನು ನೆನಪಲ್ಲಿಟ್ಕೋಬೇಕು. ಪದೇ ಪದೇ ಒಂದೇ ಮನಸ್ಸಿನ ಮೇಲೆ ನಿರಂತರ ಪೆಟ್ಟು ಬಿದ್ದರೆ ಆ ಮನಸ್ಸು ಕಲ್ಲಾಗಿ ಮೌನವಾಗಿ ಬಿಡುತ್ತೆ. ಮತ್ತೆ ಯಾವತ್ತೂ ಆ ಮನಸ್ಸು ಮೊದಲಿನ ಥರ ಇರಲ್ಲ. ಒಂದು ಮರೆಯುವ ಪ್ರಯತ್ನ ಪಡುತ್ತೆ, ಇಲ್ಲ ಮರೆಯೋಕ್ಕೂ ಆಗದೆ ಕೊನೆಗೆ ಒಂದು ದಿನ ಸತ್ತೇ ಹೋಗುತ್ತೆ. ಅದಕ್ಕೆ ಜೀವನದಲ್ಲಿ ಎಲ್ಲರ ಜೊತೆ ಸಂತೋಷವಾಗಿ ಇರಬೇಕು. ಮಗು, ಜಗತ್ತಿನ ಅನೇಕ ಸಮಸ್ಯೆಗಳಿಗೆ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ, ಆದರೆ ಜಗತ್ತು ಬೆಳೆಯೋದು ನಿಂತಿಲ್ಲ. ಯಾಕಂದರೆ ಕಾಡುವ ಶಕ್ತಿಗಿಂತ ಕಾಪಾಡುವ ಶಕ್ತಿ ಬಲಿಷ್ಠವಾಗಿದೆ.
ಅದಕ್ಕೆ ಜಗತ್ತಿನಲ್ಲಿ ತಪ್ಪು ಮಾಡಿ ಹಾಳಾದವರಿಗಿಂತ ಹೇಳಿಕೆ ಮಾತು ಕೇಳಿ ಹಾಳಾದವರೇ ಹೆಚ್ಚಾಗಿ ಇದ್ದಾರೆ. ನಿಮ್ಮನ್ನು ಯಾರು ಬಿಟ್ಟು ಹೋದರೆ ಏನಂತೆ? ಯೋಚನೆ ಯಾಕೆ ಮಾಡ್ತೀರಾ? ಸತ್ತು ಹೋದವರನ್ನೇ ಮರೆತು ಬದುಕುತ್ತೀವಿ ಅಂದ್ರೆ ಬಿಟ್ಟು ಹೋಗೋದವರನ್ನು ಮರೆತು ಬದುಕಕ್ಕಾಗಲ್ವಾ? ಪ್ರತಿ ಮನುಷ್ಯ ಒಂದು ತಪ್ಪು ಮಾಡ್ತಾರೆ. ಒಬ್ಬ ವ್ಯಕ್ತಿ ಸತ್ತು ಹೋದ್ರೆ ಅವನು ಬಳಸಿದ ವಸ್ತುಗಳನ್ನೆಲ್ಲ ಹೊರಗೆ ಬಿಸಾಕುತ್ತಾರೆ. ಆದರೆ ಅವನ ಹಣ ಮತ್ತು ಆಸ್ತಿಯನ್ನು ಮಾತ್ರ ಬಿಸಾಕೋದಿಲ್ಲ. ಹಣಕ್ಕೆ ಇರುವ ಬೆಲೆ ಮನುಷ್ಯನಿಗೆ ಇಲ್ಲ. ಈ ಜೀವನವೇ ಹೀಗೆ. ಕಬ್ಬಿಣವನ್ನು ಯಾರು ನಾಶ ಮಾಡಲಾರರು, ಅದಕ್ಕೆ ಹಿಡಿದು ತುಕ್ಕು ಅದನ್ನು ನಾಶ ಮಾಡುತ್ತದೆ. ಅದೇ ತರಹ ಮನುಷ್ಯನನ್ನು ಕೂಡ ಯಾರು ನಾಶ ಮಾಡೋದಿಲ್ಲ. ಆತನ ಕೆಟ್ಟ ಯೋಚನೆಗಳು ಆತನನ್ನು ನಾಶ ಮಾಡುತ್ತದೆ ಅಷ್ಟೇ ಬಿಟ್ರೆ ಯಾರು ನಾಶನ ಮಾಡಲ್ಲ. ಮಗು, ದೇಹವನ್ನು ಯಾವಾಗಲೂ ಹಣಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ರಕ್ಷಿಸಿಕೊಳ್ಳಬೇಕು. ಯಾಕಂದರೆ ದೇಹವು ಹದಗೆಟ್ಟ ನಂತರ ಕೇವಲ ಹಣದಿಂದ ಅದನ್ನು ರಕ್ಷಿಸಲು ಸಾಧ್ಯವಾಗೋದಿಲ್ಲ. ಸತ್ಯ ಮಾತುಗಳು, ಸತ್ಯವನ್ನು ಹೇಳುವ ಅಭ್ಯಾಸ ಮಾಡಿಕೊಂಡರೆ ಭಗವಂತನಿಗೂ ಹೆದರುವ ಅವಶ್ಯಕತೆ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ ಬದುಕಬೇಕಾಗುತ್ತದೆ. ಜೀವನದಲ್ಲಿ ಯಾವತ್ತೂ ಸುಳ್ಳು ಹೇಳಬಾರದು. ನಮ್ಮ ಜೀವನ ಸಂತೋಷವಾಗಿ ಇರಬೇಕು ಅಂದರೆ ಮೊದಲು ನೀವು ಏನೇ ತಪ್ಪು ಮಾಡಿದ್ರೂ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಜೀವನದಲ್ಲಿ ನೀನು ಎಂದೇ ಯಾರಿಗೂ ಮಾಡಿದ ಒಂದು ಉಪಕಾರ ಯಾವತ್ತೂ ವ್ಯರ್ಥವಾಗೋದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೇ ರೂಪದಲ್ಲಿ ನಿನ್ನ ಬಳಿ ಬಂದೇ ಬರುತ್ತದೆ. ನೀವು ಯಾವಾಗಲೂ ಧರ್ಮವಾಗಿ ಇರಬೇಕು, ಸಂತೋಷವಾಗಿ ಇರಬೇಕು ಅಂದರೆ ಸಾಯಿನ ನಂಬಿ. ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದು ಹೋಗಿದ್ರೆ ಅವರನ್ನು ಕ್ಷಮಿಸಿ. ಯಾಕಂದ್ರೆ ಒಂದು ವೇಳೆ ಮುತ್ತು ಕಸದಲ್ಲಿ ಬಿದ್ದರೂ ಅದು ಮೌಲ್ಯಯುತವಾಗಿಯೇ ಇರುತ್ತದೆ. ಅದಕ್ಕೆ ಒಳ್ಳೆಯ ಬುದ್ಧಿ ಇರೋವಂಥವ್ರು ಏನಾದರೂ ತಪ್ಪುಗಳು ಮಾಡಿದ್ರೂ ಗೊತ್ತಿಲ್ಲದೆ ಮಾಡಿರೋ ಅಂಥ ತಪ್ಪುಗಳನ್ನ ನಾವು ಕ್ಷಮಿಸಬಹುದು. ಮಗು, ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ಮತ್ತೆ ಇನ್ಯಾಕೆ ಚಿಂತೆ ಮಾಡುತ್ತೀಯಾ? ದೇವರ ಮೇಲೆ ನಂಬಿಕೆ, ವಿಶ್ವಾಸ, ತಾಳ್ಮೆ ಇದ್ದರೆ ಖಂಡಿತ ಇವತ್ತು ನೀವು ಕಷ್ಟಪಟ್ಟಿರೋ ಏನೇ ಸಮಸ್ಯೆ ಇದ್ದರೂ ಕೂಡ ಅದು ನಿಮಗೆ ಒಳ್ಳೆಯ ದಿನಗಳಿಗೆ ದಾರಿ ತೋರಿಸುತ್ತೆ. ಭಗವಂತನ ಪ್ರೇರಣೆಯಂತೆ ಯಾವಾಗ ಏನಾಗಬೇಕು ಅದು ಹಾಗೆಯೇ ಆಗುತ್ತದೆ. ಯಾರ ಹಣೆ ಬರಹನ ಯಾರು ಬದಲಿಸಲಾರರು. ಆದರೆ ನಡೆವೆ ಹಾದಿ ಸ್ಪಷ್ಟ ಮತ್ತು ಮಾಡುವ ಪ್ರಯತ್ನ ನಿರಂತರವಾಗಿ ಇರಬೇಕು. ವಯಸ್ಸಿನಲ್ಲಿ ಯಾರಾದರೂ ದೊಡ್ಡವರು ಇರಬಹುದು ಅಥವಾ ಚಿಕ್ಕವರು ಇರಬಹುದು. ಆದರೆ ವಾಸ್ತವದಲ್ಲಿ ಯಾರ ಹೃದಯದಲ್ಲಿ ಕರುಣೆ, ಸ್ನೇಹ, ಪ್ರೀತಿ, ಗೌರವದ ಭಾವನೆ ತುಂಬ ಇರುತ್ತದೋ ಅವರೇ ದೊಡ್ಡವರು ಅಂತ ತಿಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ನೀವು ಸಂತೋಷವಾಗಿ ಇರಬೇಕು ಅಂದರೆ ಮೊದಲು ನಿಮಗೆ ತಾಳ್ಮೆ ಅನ್ನೋದು ಇರಬೇಕು. ಮಗು, ಈ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗೂ ಒಂದೊಂದು ಸಮಸ್ಯೆ ಅನ್ನೋದು ಒಂದು ಕಾಲ, ಒಂದು ಸಮಯ, ಆ ಸಮಯದಲ್ಲಿ ಬಂದೇ ಬರುತ್ತೆ. ನೀವು ಅದನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಅನುಭವಿಸಿದ್ರೇನೆ ಒಳ್ಳೆಯ ಕಾಲ ಅನ್ನೋದು ನಿಮಗೆ ಸಿಗುತ್ತೆ. ಇವತ್ತು ನನ್ನ ಮಾತು ನಿನಗೆ ಅರ್ಥ ಆಯಿತು ಅಂತ ತಿಳ್ಕೊತೀನಿ. ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ನಮ್ಮೆಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ. ಈ ಸಂದೇಶವನ್ನು ನಿಮಗೆ ಅರ್ಥ ಆಯಿತು ಅಂತ ಅಂದರೆ ತಪ್ಪದೇ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.